Music director ಆಗ್ಬೋದು ತೆಗೆದು ಸಾಂಗ್ ಸಾಕು जुडु पम बनी तजुडु चंत चंत जुडु सनी पम गम बनी भींत भींत जुडु पम बनी तजुडु चंत चंत जुडु सनी पम गम बनी भींत भींत जुडु पम बनी तजुडु चंत चंत जुडु सनी पम गम बनी भींत. ನಾವು ಡಾಕ್ಟರ್ ನಯನಾ ಎಸ್ ಮೋರೆ, ರಾಜ್ಯೋತ್ಸವ ಅವಾರ್ಡಿ. ನವೆಂಬರ್ ಮೊನ್ನೆ 2023 ನಮಗೆ ಸನ್ಮಾನ ಆಗಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಮತ್ತೊಮ್ಮೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಪುಲಕೇಶಿಯವರು ಬಹಳಷ್ಟು ನೃತ್ಯ ಪರಂಪರೆಯಲ್ಲಿ ಬಹಳ ಅಭಿವೃದ್ಧಿಗೊಳ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು ಮತ್ತು ಶುಭಾಶಯ ಹಾರೈಸುತ್ತೇನೆ. ಧನ್ಯವಾದಗಳು. ಇನ್ನು ಸಾಕಷ್ಟು ಹೀಗೆ ಬೆಳೆಯಲಿ, ನೃತ್ಯ ಕಾರ್ಯಕ್ರಮ ಸಾಕಷ್ಟು ಅವರು ಕೊಡ್ಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಎಲ್ಲೋ ಒಂದು ಕಡೆ ಕಳೆದೋಗ್ಬಿಟ್ಟಿದ್ದಾರೆ ಮೊಬೈಲ್ ಅನ್ನೋ ಲೋಕದಲ್ಲಿ. ಹೌದು, ಇಂಥ ಒಂದು ನೃತ್ಯ ಕಾರ್ಯಕ್ರಮ ಆಗೋದು ಬಹಳ ಅಪರೂಪ. ಜೀವನದಲ್ಲಿ ಏನ್ ಅನ್ಸುತ್ತೆ? ಇದು ಮಾತ್ರ ಸತ್ಯ. ಈಗಿನ ಕಾಲದಲ್ಲಿ ಮೊಬೈಲೇ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ಇದು ಬಿಟ್ಬಿಟ್ಟು ಮಕ್ಕಳು ಈ ಕಡೆ ಆಕರ್ಷಕವಾಗಿ ಮಾಡ್ಬೇಕನ್ನೋ ನಮ್ಮ ನೃತ್ಯ ಶಿಕ್ಷಕರ ಒಂದು ನಾವು ನಿರ್ದಿಷ್ಟವಾಗಿ ನಾವು ಅದನ್ನ ಬಚ್ಚಿಟ್ಕೋಬೇಕು, ನಾವು ಇಷ್ಟು ಮುಂದೆ ಬರೆಸ್ಬೇಕು. ಅದು ನನ್ನ ಧ್ಯೇಯ. ನಾನು ಮುಂದೆ ಅದನ್ನೇ ನಾನು ಪೇರೆಂಟ್ಸ್ಗೆ ಅದೇ ಹೇಳುವುದು. ನಾವು ನನ್ನ ಅಡ್ವೈಸ್ ಏನಂದ್ರೆ, ಅವರು ಮಕ್ಕಳನ್ನ ಈ ದೃಷ್ಟಿಕೋನದಲ್ಲಿ ಬೆಳೆಸ್ಬೇಕು. ನೃತ್ಯ ಕಲೆ, ಸಂಗೀತ ಕಲೆ ಇವೆಲ್ಲ ನಮ್ಮ ದೇಶದ ಆಸ್ತಿ ಇದ್ದಂಗೆ. ಅದನ್ನ ಬೆಳೆಸ್ಕೊಂಡು ಬರ್ಬೇಕು, ಅದನ್ನು ಉಳಿಸ್ಕೊಂಡು ಬರ್ಬೇಕು ಅನ್ನೋದೇ ನನ್ನ ಧ್ಯೇಯ. ಅದನ್ನ ಬೆಳೆಸಿದ್ರೆ ನಮ್ಮ ದೇಶ ಬಹಳ ಅಭಿವೃದ್ಧಿಗೊಳ್ಳುತ್ತದೆ. ಟೆಕ್ನಾಲಜಿ ಎಲ್ಲ ಇದ್ದೇ ಇದೆ, IT ಇದ್ದೇ ಇದೆ, ಎಲ್ಲ ಅದೇ ಒಂದ್ ಕಡೆ. ಆದ್ರೆ ಈ ಕಲೆ ಏನಿದೆಯೋ ಅದನ್ನ ಅಭಿವೃದ್ಧಿಗೊಳಿಸಲೇಬೇಕು. ಅದಿಲ್ಲ ಅಂದ್ರೆ ದೇಶ ನಮ್ದು ಉದ್ಧಾರ ಆಗಲ್ಲ. ಅದು ನನ್ನ ಅನಿಸಿಕೆ. ಉದ್ದೇಶ ಏನು? ಎಲ್ರಿಗೂ ನಮಸ್ಕಾರ. ಶಾಂತಲಾ ಆರ್ಟ್ಸ್ ಟ್ರಸ್ಟ್ ಕಲೆ ಬೆಳವಣಿಗೆಗಾಗಿ ಇರುವಂತಹ ಒಂದು ನೃತ್ಯ ಸಂಸ್ಥೆ ಆಗಿದೆ. ಒಬ್ಬರ ವಿಶ್ವ ನೃತ್ಯ ದಿನಾಚರಣೆ ಆಗ್ಬೋದು, ಸಂಗೀತ ದಿನಾಚರಣೆ ಆಗ್ಬೋದು, ಇದೆಲ್ಲವನ್ನು ಆಯೋಜನೆ ಮಾಡಿಕೊಂಡು ಕಲೆಯನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಕಲಾವಿದರನ್ನು ಬೆಳೆಸಬೇಕು, ಆವಾಗಲೇ ಕಲೆ ಉಳಿಯೋದು. ಆ ಒಂದು ಉದ್ದೇಶವನ್ನು ನಾವು ಕಳೆದ 39 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಿಶ್ವ ನೃತ್ಯ ದಿನಾಚರಣೆ ಅಂದರೆ ನೃತ್ಯಕ್ಕೋಸ್ಕರ ಒಂದು ದಿವಸ. ನಾವು ಪ್ರತಿದಿನ ನೃತ್ಯ ಮಾಡ್ತಾ ಇರ್ತೀವಿ, ಅದು ಬೇರೆ. ಆದ್ರೂ ನೃತ್ಯಕ್ಕಾಗಿ ಒಂದು ದಿವಸ ನಮ್ಮ ಬೇರೆ ಎಲ್ಲ ಜಂಜಾಟಗಳಿಂದ ದೂರವಾಗಿ ನೃತ್ಯದಲ್ಲೇ ತೊಡಗಿಸ್ಕೊಳ್ಳೋದಕ್ಕೆ ಇರುವಂತಹ ಒಂದು ದಿನ. ಈ ಒಂದು ದಿನವನ್ನು ನಾವು ಇಲ್ಲಿ ಇವತ್ತು ಬಹಳ ಸಂತೋಷದಿಂದ ಆಚರಣೆ ಮಾಡಿದ್ದೀವಿ. ನಮಗೆಲ್ಲ ಖುಷಿ ಆಗ್ತಾ ಇದೆ. ಹಾಗೆ ಭಾಗವಹಿಸಿದಂಥ ಎಲ್ಲ ಕಲಾವಿದರು ಸಹ ಬಹಳ ಆನಂದದಿಂದ ಈ ಒಂದು ದಿನೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ವಿಶ್ವ ನೃತ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಲಾವಿದರು ಇವತ್ತು ಭಾಗವಹಿಸಿದಂಥ ಕಲಾವಿದರು ಹುಬ್ಬಳ್ಳಿಯಿಂದ ಬಂದಿದ್ರು, ಮೈಸೂರಿಂದ ಬಂದಿದ್ರು, ಮತ್ತು ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ ಕೆಲವರೆಲ್ಲ ನಮ್ಮ ಒಂದು ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಂಥವ್ರಿಗೆ ನಾವು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಹಾಗೆಯೇ ಕೇಂದ್ರ
ಕೇಂದ್ರ ಸರ್ಕಾರದ CCRT ಸ್ಕಾಲರ್ಶಿಪ್ಪನ್ನು ಪಡೆದಿರುವಂತಹ ಇಬ್ಬರು ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸೊ ಇಂಥ ವಿಷಯಗಳನ್ನು ನಾವು ಗಮನ ಇಟ್ಟು ನಾವು ಅವ್ರುಗಳಿಗೆ ಅವಕಾಶ ಕೊಡೋದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿಯಾಗಿ ಶ್ಯಾಮಶಾಸ್ತ್ರಿ ದಿನಾಚರಣೆ, ಜಯಚಾಮರಾಜೇಂದ್ರ ಒಡೆಯರ್ ಅವರ ಜನ್ಮ ದಿನಾಚರಣೆ ಮತ್ತು ಸ್ವಾತಿ ತಿರುನಾಳ್ ದಿನೋತ್ಸವ ಇದೆಲ್ಲವನ್ನು ನಾವು ಆಯೋಜನೆ ಮಾಡಿಕೊಂಡು ವಿಶಿಷ್ಟ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ನಮಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿಯಲಿ ಅಂತ ಹೇಳಿ ನನ್ನ ಅಭಿಲಾಷೆ. ನನ್ನ ಹೆಸರು ಪುಲಿಕೇಶಿ ಕಸ್ತೂರಿ ಅಂತ ಹೇಳಿ. ನಮ್ಮದು ಶಾಂತಲಾ ಆರ್ಟ್ಸ್ ಟ್ರಸ್ಟ್ ಅಂತ ಹೇಳಿ ಒಂದು ನೃತ್ಯ ಸಂಸ್ಥೆ. ಕಳೆದ 39 ವರ್ಷಗಳಿಂದ ಈ ಸಂಸ್ಥೆ ಕಲಾಕ್ಷೇತ್ರದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ.